ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಮುಕುಂದೇಗೌಡ್ರಿಗೆ. ಒಳಗೆ ಬರ್ಬೋದು? ಓ, ಪಕ್ಷದ ಅಧ್ಯಕ್ಷರು, ಬನ್ನಿ ಒಳಗಡೆ. ಏನು ತಾಯಿ, ಈ ಬಡವನ ಒಳಗೆ ಬರೋದಕ್ಕೆ ಅಪ್ಪಣೆ ಇದೆಯೋ? ಯಾಕೆ ಸರ್ ವ್ಯಂಗ್ಯವಾಗಿ ಮಾತಾಡ್ತೀರಾ? ಬನ್ನಿ ಒಳಗೆ. ಬನ್ನಿ ಮುನಿಯಪ್ಪನವರೇ, ಕೂತ್ಕೊಳ್ಳಿ. ಏನು ನಮ್ಮನ್ನು ನೋಡ್ಕೊಂಡು ಬಂದಿದ್ದೀರಿ? ಹುಡುಕೊಂಡ್ ಬರೋ ಥರ ಮಾಡಿದ್ದೀರ್ರಿ, ಅದಕ್ಕೆ ಬರಬೇಕಾಯ್ತು. ಏನು ಹೇಳ್ತಿದ್ದೀರಾ ಸರ್ ತಾವು? ನಾವೇನಂತ ಕೆಲಸ ಮಾಡಿದ್ದೀವಿ? ಅಲ್ಲ ರೀ, ಇಬ್ಬರು ಹೇಳ್ತಿದ್ರಿ ಪಕ್ಷ ಅಂದರೆ ತಾಯಿ ಸಮಾನ ಅಂತ. ನೀವಿಬ್ಬರು ಮಾಡಿದ್ದು ತಾಯಿ ತಲೆನೇ ಒಡೆಯೋ ಕೆಲಸ ಮಾಡಿದ್ರಲ್ರಿ. ಪಕ್ಷ ನಿಮ್ಮಿಬ್ಬರಿಗೂ ಸ್ಥಾನಮಾನ ಕೊಟ್ಟಿದ್ದೇ ಇಲ್ವೋ? ಅದೇ ರೀತಿ ಜನಗಳು ನಿಮ್ಮನ್ನು ಗುರುತುವಾಗಿ ಮಾಡಿದ್ದೀವೋ ಇಲ್ವೋ? ಅಲ್ಲ ರೀ, ನೀವಿಬ್ಬರು ಪಕ್ಷನ ಏಣಿ ಥರ ಉಪಯೋಗಿಸ್ಕೊಂಡು ಏಣಿ ಹತ್ತದ ಮೇಲೆ ಏಣಿನೇ ಒತ್ಬಿಟ್ರಲ್ರಿ. ಇದು ಯಾವ ನ್ಯಾಯ ರೀ? ಸರ್ ಏನು ಹೇಳ್ತಿದ್ದೀರಾ ನೀವು? ಹತ್ತಿದ ಏಣಿನ ಒದಿಯುವಂಥ ಕೆಲಸ ನಾವೇನು ಮಾಡಿದ್ದೀವಿ? ಅಲ್ಲ ರೀ, ನೀವಿಬ್ಬರು ಕಳ್ತನದಲ್ಲಿ ಶಿವಕೃಷ್ಣ ದೇಸಾಯಿ ಅವ್ರ ಮನೆಗೆ ಹೋಗಿ ಬಂದಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಬಿಟ್ರಾ? ನಾನು ಈ ರಾಜ್ಯದ ಪಾರ್ಟಿ ಅಧ್ಯಕ್ಷ. ಈ ರಾಜ್ಯದಲ್ಲಿ ಏನು ನಡೆಯೋದು ನನಗೆ ಗೊತ್ತಾಗುತ್ತಮ್ಮ. ಏನು ಸರ್ ಕಳ್ತನ ಅಂತೀರಿ? ಈ ದೇಶದಲ್ಲಿ ಯಾರು ಯಾರನ್ನು ಬೇಕಾದರೂ ಭೇಟಿ ಮಾಡಬಹುದಾದ ಹಕ್ಕು ಸಂವಿಧಾನದಲ್ಲಿದೆ ರೀ. ನೀವು ಸುಮ್ಮನೆ ಅವ್ರ ಮನೆಗೆ ಹೋಗಿ ಬಂದಿದ್ರೆ ನಾನು ಯಾಕೆ ಇಲ್ಲಿಂದ ತಗ ಬರ್ತಿದ್ದೆ? ನೀವು ಹೋಗಿ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಏನು ಹೇಳಿದ್ದೀರಾ? ನಿಮ್ಮ ಪಾರ್ಟಿಗೆ ಸೇರ್ತೀವಿ, ನಿಮ್ಮ ಬಾವುಟನ ಹಿಡ್ಕೊಂಡು ನಿಮ್ಗೆ ಜೈ ಜೈ ಅಂತೀವಿ ಅಂತ ಹೇಳಿಲ್ವಾ ನೀವು? ಅದು ತಾಯಿ ತಲೆ ಒಡೆಯೋ ಕೆಲಸ ಅಲ್ವೇನ್ರಿ? ಏಣಿ ಹತ್ಬಿಟ್ಟು ಏಣಿ ಒದೆಯೋ ಕೆಲಸ ಅಲ್ವೇನ್ರಿ? ಸರ್, ಹೋದ ವಾರ ನಡೆದ ಜನಹಿತ ಪಕ್ಷದ ಪಾರ್ಟಿನಲ್ಲಿ ನಾನು ಮತ್ತು ಮುಕುಂದೇಗೌಡರು ಜನಹಿತ ಪಾರ್ಟಿನ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಹೇಳೇ ಬಂದಿದ್ವಿ. ತಾವು ಕೂಡ ಪಕ್ಷದ ಬಾಗಿಲು ತೆಗೆದೇ ಇದೆ, ಹೋಗ್ಬೋದು ಅಂತ ಹೇಳಿದ್ರಿ. ನೆನಪಿರಬೇಕು ಅಲ್ವಾ ಸರ್? ನಾನು ಮತ್ತು ಮುಕುಂದೇಗೌಡರು ಜನಹಿತ ಪಕ್ಷನ ಬಿಟ್ಟು ಬರ್ತಾ ಇದ್ದೀವಿ ಅಂತ ಹೇಳಿ ಜನಹಿತ ಪಕ್ಷದಲ್ಲಿ ಎಲ್ರಿಗೂ ಗೊತ್ತಿತ್ತು. ಅಂದಮೇಲೆ ನಾವು ಶಿವಕೃಷ್ಣ ದೇಸಾಯಿ ಅವ್ರನ್ನ ಮೀಟ್ ಮಾಡಿದರೆ ಅದರಲ್ಲಿ ದ್ರೋಹದ ಮಾತು ಎಲ್ಲಿಂದ ಬಂತು ಸರ್? ರೀ ಅನುಪಮ ಅವರೇ, ನೀವಿಬ್ಬರು ಪಾರ್ಟಿ ಮೀಟಿಂಗ್ನಲ್ಲಿ ಜನಹಿತ ಪಕ್ಷ ಬಿಟ್ಟು ಹೋಗ್ತೀವಿ ಅಂದ್ರಿ, ಅದಕ್ಕೆ ನಾವು ಅಂದ್ವಿ. ಆದರೆ ನೀವಿಬ್ಬರು ಸೇರಿ ಶಿವಕೃಷ್ಣ ದೇಸಾಯಿ ಅವ್ರ ಪಾರ್ಟಿಗೆ ಸೇರಿಕೊಂಡು ಡಬಲ್ ಗೇಮ್ ಆಡಿ ಅಂತ ಹೇಳಿದ್ವೇನ್ರಿ? ಪಕ್ಷ ಬಿಡ್ತೀವಿ ಅಂತಂದಮೇಲೆ ಪಕ್ಷದ ಜೊತೆಗಿನ ನಮ್ಮ ಎಲ್ಲ ಸಂಬಂಧ ಮುಗೀತು ಅಂತ ಅರ್ಥ ಬರೋಲ್ವಾ? ಇನ್ನು ಮುಂದೆ ನಮ್ಮ ದಾರಿನೇ ಬೇರೆ, ನಿಮ್ಮ ದಾರಿನೇ ಬೇರೆ ಅಂತ ಅದರ ಅರ್ಥ ಬರುತ್ತೆ. ನಾವು ಜನಹಿತ ಪಾರ್ಟಿ ಬಿಟ್ಟ ತಕ್ಷಣ ನಮ್ಮ ನಿರ್ಧಾರಗಳನ್ನು ಪ್ರಶ್ನಿಸೋ ಅಧಿಕಾರನ ತಾವು ಕಳ್ಕೊಂಡಿದ್ದೀರಾ ಮುನಿಯಪ್ಪನವರೇ? ರೀ ಮೇಡಮ್ ಅವರೇ, ನನಗೆ ರಾಜಕೀಯದ ABCD ಪಾಠ ಹೇಳ್ಕೊಡಕ್ಕೆ ಬರಬೇಡಿ. ನೀವು ಬರೋದಕ್ಕೆ 10 ವರ್ಷ ಮುಂಚೆ ನಾನು ರಾಜಕೀಯಕ್ಕೆ ಬಂದಿರೋನು. ರಾಜಕಾರಣ ನಿನಗಿನ ನನಗೆ ಚೆನ್ನಾಗಿ ಗೊತ್ತಿದೆ. ನೀವಿಬ್ಬರು ಪಾರ್ಟಿ ಮೀಟಿಂಗ್ನಲ್ಲಿ ಜನಹಿತ ಪಕ್ಷ ಬಿಟ್ಟೋಗ್ತೀವಿ ಅಂತ ಹೇಳಿರ್ಬೋದು, ಆದರೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಜ್ಞಾಪಕ ಇರಲಿ. ನಿಮ್ಗಳಿಗೆ ಕಾನೂನು ಗೊತ್ತಿದೆ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಪಕ್ಷದಲ್ಲಿ MLAಗೆ ನಿಂತು ಗೆದ್ದ ಮೇಲೆ ನೀವು ಬೇರೆ ಪಾರ್ಟಿಗೆ ಸೇರಬೇಕು ಅಂದರೆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ಪಾರ್ಟಿಗೆ ಸೇರಬೇಕಾಗುತ್ತೆ. ಇಲ್ಲ ಅಂದರೆ ಪಕ್ಷಾಂತರ ಕಾಯ್ದೆ ಅಡ್ಡಿ ಬರುತ್ತೆ. ಗೊತ್ತಿದೆಯಾ ನಿಮಗೆ? ಅಂದರೆ ನಿಮ್ಮ MLAಗಳ ಸೀಟು ಹೋಗುತ್ತೆ, ಅರ್ಧ ಗಂಟೆನೂ ಇರೋಲ್ಲ. ಒಂದು ಪಕ್ಷ ಬಿಟ್ಟ ಮೇಲೆ ನಮ್ಮ MLA ಸ್ಥಾನಗಳಿಗೆ ರಾಜೀನಾಮೆ ಕೊಡಬೇಕು ಅನ್ನೋ ಕನಿಷ್ಠ ಪರಿಜ್ಞಾನ ನಮಗೂ ಇದೆ ಮುನಿಯಪ್ಪನವರೇ. ನಾವಿಬ್ಬರು ಈಗಲೇ ನಮ್ಮ MLA ಸ್ಥಾನಗಳಿಗೆ ರಾಜೀನಾಮೆ ಬರೆದು ಕೊಡ್ತೀವಿ. ನಿಮ್ಮ ಕೈಲೇ ಕೊಡ್ತೀವಿ, ತಗೊಂಡು ಹೋಗಿ. ನೀವು ಬರೋಕ್ಕೆ ಮುಂಚೆ ನಾವಿಬ್ರು ರಾಜೀನಾಮೆ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ಮುನಿಯಪ್ಪನವರೇ, ನೀವ್ಯಾಕೆ ಇಲ್ಲಿನ ತನಕ ಬರೋ ಶ್ರಮ ತಗೊಂಡ್ರಿ? ರೀ ಮುಕುಂದೇಗೌಡ್ರೆ, ನಿಮ್ಮ ಜೀವನಕ್ಕೆ ಯೂಸ್ ಆಗೋಂಥ ಒಳ್ಳೆ ಮಾತು ಹೇಳ್ತೀನಿ ಕೇಳಿ. ನೀವಿಬ್ಬರು ನಮ್ಮ ಪಕ್ಷ ಜನಹಿತ ಪಕ್ಷ ಬಿಟ್ಟು ಹೋಗ್ತೀವಿ ಅಂದರೆ ಸಂತೋಷವಾಗಿ ಹೋಗಿ. ಆದರೆ ನಮ್ಮ ಶತ್ರುಗಳ ಜೊತೆ ಸೇರಿಕೊಂಡು ರಾಜಕೀಯ ಮಾಡಬೇಡಿ. ನೋಡಿ ಮುನಿಯಪ್ಪನವರೇ,
ನಾವು ಆಗಲೇ ಹೇಳಿದ್ವಿ, ನಮ್ಮ ರಾಜೀನಾಮೆ ಪತ್ರ ಕೇಳೋದಕ್ಕೆ ಮಾತ್ರ ನಿಮ್ಗೆ ಅಧಿಕಾರ ಇರೋದು. ರಾಜೀನಾಮೆ ಕೊಟ್ಟ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋಂಥದ್ದು ನಮ್ಮ ವೈಯಕ್ತಿಕ ನಿರ್ಧಾರ. ಅದರೊಳಗಡೆ ನೀವು ತಲೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಮುಕುಂದೇಗೌಡ್ರೆ, ಇನ್ನೊಂದು ಸಲ ಯೋಚನೆ ಮಾಡಿ. ನಮ್ಮನ್ನು ಎದುರಾಕೊಂಡರೂ ಈ ರಾಜ್ಯದಲ್ಲಿ ರಾಜಕಾರಣ ಮಾಡೋದು ತುಂಬ ಕಷ್ಟ. ರಾಜಕೀಯದಲ್ಲಿ ನಮ್ಮ ವಿರುದ್ಧ ನಿಂತವರೆಲ್ಲ ಇವತ್ತು ಇತಿಹಾಸ ಸೇರಿಕೊಂಡಿದ್ದಾರೆ. ಏನು ಮುನಿಯಪ್ಪನವರೇ, ಬೆದರಿಕೆ ಹಾಕ್ತಾ ಇದ್ದೀರಾ? ಬೆದರಿಕೆ ಅಂದರೆ ಬೆದರಿಕೆ, ಬುದ್ಧಿಮಾತು ಅಂದರೆ ಬುದ್ಧಿಮಾತು. ಬಿಡಿ ಮುಕುಂದೇಗೌಡ್ರೆ, ಇನ್ನಿವ್ರ ಜೊತೆ ನಮಗೇನು ಮಾತು? ನೋಡಿ ಮುನಿಯಪ್ಪನವರೇ, ರಾಜಕಾರಣದಲ್ಲಿ ನಾನು ನಿಮಗಿಂತ ಜೂನಿಯರ್ ಇರಬಹುದು, ಆದರೆ ಜನರ ದೃಷ್ಟಿಯಲ್ಲಿ ನಿಮಗಿಂತ ಹೆಚ್ಚು ಗೌರವ ಸಂಪಾದನೆ ಮಾಡಿದ್ದೀನಿ. ನಿಮ್ಮ ಯಾವ ಬೆದರಿಕೆಗಳಿಗೂ ನಾವು ಬಗ್ಗಲ್ಲ. ಜನಗಳ ಬೆಂಬಲ ನಮ್ಮ ಜೊತೆಗಿದೆ. ಇವತ್ತು ಮಧ್ಯಾಹ್ನದೊಳಗಡೆ ನಮ್ಮಿಬ್ಬರ ರಾಜೀನಾಮೆ ಪತ್ರ ಸ್ಪೀಕರ್ ಅವರಿಗೆ ತಲುಪುತ್ತೆ. ತಾವು ದಯವಿಟ್ಟು ಹೊರಡ್ಬೋದು. ಓಹೋ, ನೀವು ಒಳ್ಳೆ ಮಾತಿಗೆ ಬಗ್ಗೋದಿಲ್ಲ. ಸರಿ, ರೀ ಪಾರ್ಟಿ ಪ್ರೆಸಿಡೆಂಟ್ ಮುನಿಯಪ್ಪ ಮಾತಾಡೋದು. ಸೆಕ್ರೆಟರಿ ರಾಜೇಶಪ್ಪ ಇದ್ದಾರಾ? ಕೊಡಿ ಫೋನು. ರೀ ರಾಜೇಶಪ್ಪ, ಅನುಪಮ ಮತ್ತು ಮುಕುಂದೇಗೌಡರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತಿಂದ ಅಭಿವೃದ್ಧಿ ಕಾರ್ಯಗಳು ನಡೀಕೂಡ್ದು. PWD, ರೆವಿನ್ಯೂ, ನೀರಾವರಿ ಇಲಾಖೆಗಳಿಗೆ ತಿಳಿಸಿ ಇವರಿಬ್ಬರು ಕ್ಷೇತ್ರದಲ್ಲಿ ಇವತ್ತಿಂದ ಅಭಿವೃದ್ಧಿ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಬ್ರೇಕ್ ಹಾಕಿ ಲಾಕ್ ಹಾಕ್ಸ್ರಿ. ಜನಗಳು ಬಂದು ಕೇಳಿದ್ರೆ ಅನುಪಮ ಮುಕುಂದೇಗೌಡರು ಹೇಳಿದ್ರು ಅಭಿವೃದ್ಧಿ ಕಾರ್ಯಗಳು ಯಾವುದು ಮಾಡಬಾರ್ದು ಅಂತ ಅವ್ರ ಮೇಲೆ ಹೇಳ್ಬಿಡ್ರಿ. ಗೊತ್ತಾಯ್ತಾ? ಸರಿ. ಅಭಿವೃದ್ಧಿ ಕಾರ್ಯಗಳನ್ನ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡ್ದೇನೆ ಅದು ಹೆಂಗೆ ಗೆದ್ದು ಬರ್ತಿರೋ, ಅದು ಹೆಂಗೆ ಆ ಜನಗಳು ಸಪೋರ್ಟ್ ಮಾಡ್ತಾರೋ ನಾನು ನೋಡ್ತೀನಿ. ಸರಿ, ನಾನು ಬರ್ತೀನಿ. ಸರ್, ಪಾರಿಜಾತಪುರ ಗ್ರಾಮದಿಂದ ತಮ್ಮನ್ನು ನೋಡೋಕ್ಕೆ ಐಶ್ವರ್ಯ ಅನ್ನೋರು ಬಂದಿದ್ದಾರೆ. ಐಶ್ವರ್ಯ ಅಂದರೆ ಆ ಲೇಡಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್? ಹೌದು ಸರ್. ಕಳಿಸಿ ಅವ್ರನ್ನ. ನಮಸ್ಕಾರ ಸರ್. ನಮಸ್ಕಾರ. ಓ, ನೀವು ಐಶ್ವರ್ಯ ಅಂದರೆ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನೀವೊಂದ್ಸಲ ಶಾಂಭವಿ ಅವ್ರ ಜೊತೆ ನಮ್ಮ ಮನೆಗೆ ಬಂದಿದ್ರಿ ಅಲ್ವಾ? ಹೌದು ಸರ್. 2 ವರ್ಷದ ತಮ್ಮನ್ನು ಭೇಟಿ ಮಾಡೋದಕ್ಕೆ ಶಾಂಭವಿ ಅವ್ರ ಜೊತೆ ಬಂದಿದ್ದೆ. ಆಗ ಅವರಿಗೆ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬಂದಿದ್ದೆ. ಓಕೆ. ಫೋನಲ್ಲಿ ತುಂಬ ನೊಂದ್ಕೊಂಡು ಮಾತಾಡ್ತಾ ಇದ್ರಿ. ಒಂದ್ಸಲ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡಿದ್ದೆ ಅಂತ ಹೇಳಿದ್ರಿ. ಹೌದು ಸರ್, ತುಂಬ ನೋವು ತಿಂದುಬಿಟ್ಟಿದ್ದೀನಿ ಸರ್ ನಾನು. ಏನಂಥ ಸಮಸ್ಯೆ ತಮಗಾಗಿರೋದು? ಅದು ನಾನು ಹೇಳೋ ವಿಷಯ ತುಂಬ ಸೂಕ್ಷ್ಮವಾದದ್ದು. ಹೊರಗಡೆ ಯಾರಿಗಾದ್ರೂ ಗೊತ್ತಾದರೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸರ್. ಏನೂ ಭಯಪಡಬೇಡಿ, ಇವರಿಬ್ಬರು ನನ್ನ ಮಗ ಸೊಸೆ, ಧೈರ್ಯವಾಗಿ ಹೇಳಿ. ಸರ್, ನನಗೆ ನನ್ನ ಆಫೀಸಲ್ಲಿ ತುಂಬ ಕಿರುಕುಳ ಆಗ್ತಾಯಿದೆ. ಕೆಲಸನೇ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಎದುರಾಗ್ತಿದೆ. ದಯವಿಟ್ಟು ಸ್ವಲ್ಪ ವಿವರವಾಗಿ ಹೇಳಿ. ಸರ್, ನಾನು ಪಾರಿಜಾತಪುರ ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೀನಿ. ನನಗೆ ಅಲ್ಲಿಗೆ ಪೋಸ್ಟಿಂಗ್ ಆಗಿ 1.5 ವರ್ಷ ಆಯಿತು. ನಾನು ಈ ಹುದ್ದೆಗೆ ಅಪ್ಲೈ ಮಾಡುವಾಗ ದೊಡ್ಡ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದ್ದೆ. ತುಂಬ ಜನ ಗ್ರಾಮಗಳಲ್ಲಿ ಕೆಲಸ ಮಾಡೋದಕ್ಕೆ ಹಿಂಜರಿತಾರೆ. ನಮ್ಮ ದೇಶದ ಆತ್ಮ ಇರೋದು ಗ್ರಾಮಗಳಲ್ಲಿ ಅಂತ
ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ. ಹಾಗಾಗಿ ನನಗೆ ಗ್ರಾಮಗಳಲ್ಲಿ ಓಡಾಡಿ ಜನಸೇವೆ ಮಾಡಬೇಕು ಅಂತ ಆಸೆ ಇತ್ತು. ನನಗೆ ಡಿಗ್ರಿನಲ್ಲಿ 2ನೇ ರ್ಯಾಂಕು ಸರ್. ನನಗೆ ಒಳ್ಳೆ ಕಂಪ್ನಿಲಿ ಕೆಲಸ ಸಿಗ್ತಾ ಇತ್ತು. ಆದರೂ ನಾನು ಈ ಹುದ್ದೆನ ಆರಿಸ್ಕೊಂಡ್ಬಂದೆ. ನಮ್ಮ ತಂದೆ ತಾಯಿ ವಿರೋಧ ಕಟ್ಕೊಂಡು ಈ ಕೆಲಸಕ್ಕೆ ಬಂದೆ ಸರ್. ಆದರೆ ಇವತ್ತು ನೋಡಿ ಸರ್, ನಾನು ಇಷ್ಟಪಟ್ಟು ಆರಿಸ್ಕೊಂಡು ಬಂದ ಕೆಲಸದ ಕಾರಣದಿಂದಾನೇ ನಾನು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿಕೊಳ್ಳೋ ಪರಿಸ್ಥಿತಿ ಬಂತು. ಯಾಕೆ ಆತ್ಮಹತ್ಯೆ ಪ್ರಯತ್ನ ಮಾಡೋಂಥದ್ದೇನಾಯಿತು? ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಿರುದ್ಯೋಗಿಗಳಿಗೆ ಜಾಬ್ ಕಾರ್ಡ್ ಮಾಡಿಕೊಡ್ತಿದ್ದೀವಿ ಸರ್. ಕಳೆದ ತಿಂಗಳು 14ನೇ ತಾರೀಕು ಅದ್ರ ಕೆಲಸ ಮಾಡ್ತಾ ಇದ್ದೆ. ಅವತ್ತು ಬೆಳಿಗ್ಗೆ 10 ಕಾಲಿಗೆ ನಮ್ಮ ಗ್ರಾಮದವರು ಒಂದು 15-20 ಜನ ಜಾಬ್ ಕಾರ್ಡ್ ಸಿಕ್ಕಲಿಲ್ಲ ಅಂತ ಬಂದಿದ್ರು. ನಾನು ಇನ್ನೊಂದು ವಾರ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೋಪ ಮಾಡಿಕೊಂಡು ಗಲಾಟೆ ಮಾಡಿದ್ರು. ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಸರ್. ನಾನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಭೇದ ಭಾವ ಮಾಡ್ತಿದ್ದೀನಿ ಅಂತ ಹೇಳಿ ಕೆಟ್ಟ ಕೆಟ್ಟ ಪದಗಳನ್ನು ಬಳಸಿ ನನ್ನನ್ನು ಬೈದರು ಸರ್. ಆಮೇಲೆ ಅವರು ನನ್ನನ್ನು ರೂಮಲ್ಲಿ ಕೂಡ ಹಾಕಿ ಬೀಗ ಹಾಕ್ಕೊಂಡು ಹೋದ್ರು ಸರ್. ನಾನು ಎಷ್ಟೇ ಬಾಗಿಲು ತಟ್ಟಿದ್ರು ಯಾರೂ ಬಾಗಿಲು ತೆಗೀಲಿಲ್ಲ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10:45 ತನಕ ಆ ರೂಮಲ್ಲೇ ಇದ್ದೆ ಸರ್. ಇಡೀ ದಿನ ಬಾಗಿಲು ತಟ್ತಾ ಇದ್ದೆ, ಆದರೆ ಯಾರೂ ನನ್ನ ಸಹಾಯಕ್ಕೆ ಬರಲಿಲ್ಲ. ಇಡೀ ದಿನ ನಾನು ಆ ಚಿಕ್ಕ ರೂಮ್ನಲ್ಲಿ ಅನ್ನ ನೀರು ಇಲ್ಲದೆ ಒಬ್ಬಳೇ ಇದ್ದೆ. ಆಮೇಲೆ 10:45ಗೆ ಯಾರೋ ಬಾಗಿಲು ತೆಗೆದ್ರು. ಕಷ್ಟಪಟ್ಕೊಂಡು ಮನೆಗೆ ಹೋದೆ ಸರ್. ನಾನು ವೆರಿ ಸಾರಿ. ಸಮಾಧಾನ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಕುಡಿತೀರಾ? ರಮಣ, ನೀರು ತೊಗೊಂಬಪ್ಪ. ಅಲ್ಲಮ್ಮ, ನೀವೊಂದು ರೂಮಲ್ಲಿ ಕೂಡ ಹಾಕಿದಾಗ ನಿಮ್ಮ ಆಫೀಸಲ್ಲಿ ಯಾರು ಸ್ಟಾಫ್ ಇರಲಿಲ್ವಾ? ಇದ್ರು, ಒಟ್ಟು 6 ಜನ ಇದ್ರು. ಅಲ್ಲ, ಆ ಜನಗಳು ಆ ಥರ ಗಲಾಟೆ ಮಾಡಿದಾಗ ನಿಮ್ಮ ಸಪೋರ್ಟಿಗೆ ಯಾರೂ ಬರಲಿಲ್ವಾ? ಇಲ್ಲ, ಆಗ ನನಗೆ ಯಾರೂ ಸಪೋರ್ಟಿಗೆ ಬರಲಿಲ್ಲ. ಆಗ ನನಗೆ ಯಾಕೆ ಅಂತ ಅರ್ಥ ಆಗಲಿಲ್ಲ. ಮತ್ತೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ವಾ? ಮಾರನೇ ದಿನ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಸ್ಟೇಷನ್ಗೆ ಹೋದೆ. ಆದರೆ ಇನ್ಸ್ಪೆಕ್ಟ್ರು ಕಂಪ್ಲೇಂಟ್ ತಗೊಳ್ಲಿಲ್ಲ. ಸಾಕ್ಷಿ ಯಾರಾದರೂ ಬೇಕು, ಸಾಕ್ಷಿ ಹೇಳೋರನ್ನ ಕರ್ಕೊಂಬನ್ನಿ ಅಂತ ಹೇಳಿದ್ರು. ನಾನು ನನ್ನ ಆಫೀಸಿಗೆ ಬಂದು ಎಲ್ಲರನ್ನೂ ಕೇಳಿದೆ, ಆದರೆ ಯಾರೂ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡಲಿಲ್ಲ. ಛೇ, ಹಾಡು ಹಗಲೇ ನಿಮ್ಮ ಮೇಲೆ ಅಟ್ಯಾಕ್ ಆದರೂ ಸ್ಟಾಫ್ ಯಾರು ನಿಮ್ಮ ಪರ ಯಾಕೆ ನಿಲ್ಲಿಲ್ಲ? ಭಯ ಸರ್ ಅವ್ರಿಗೆ, ಅದಕ್ಕೆ ಅವರೆಲ್ಲ ಬರಲಿಲ್ಲ. ಭಯನಾ? ಯಾರ ಭಯ? ಅಲ್ಲಿನ ಲೋಕಲ್ MLA ಮತ್ತು ಅವ್ರ ಕಡೆಯವ್ರದ್ದು ಭಯ ಸರ್. ಯಾವ ಕ್ಷೇತ್ರ ನಿಮ್ಮದು? ಯಾರು ಅಲ್ಲಿ MLA? ಪುಷ್ಪವನ ಕ್ಷೇತ್ರ ಸರ್. ಪುಷ್ಪವನ? ಅಲ್ಲಿ MLA ಶಶಿಕಾಂತ್ ಪಾಟೀಲ್ ನಮ್ಮ ಪಾರ್ಟಿಯವರು. ಹೌದು ಸರ್, ಅವ್ರ ಬಗ್ಗೆ ಹೇಳೋದಕ್ಕೆ ತಮ್ಮ ಹತ್ರ ಬಂದಿದ್ದು ಸರ್. ಮಾರನೇ ದಿನ ಅಲ್ಲಿನ ಇನ್ಸ್ಪೆಕ್ಟ್ರು ನನ್ನನ್ನು ಸ್ಟೇಷನ್ಗೆ ಕರೆಸಿ, ನಿಮ್ಮ ಮೇಲೆ ಗಲಾಟೆ ಮಾಡಿರೋದು MLA ಶಶಿಕಾಂತ್ ಪಾಟೀಲ್ ಕಡೆಯವರು, MLA ಸಾಹೇಬ್ರ ಜೊತೆ ನೀವೇನೋ ಪ್ರಾಬ್ಲಮ್ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಹೀಗೆಲ್ಲ ಆಗ್ತಿರೋದು ಅಂತ ಹೇಳಿದ್ರು ಸರ್. ಈ ಕ್ಷೇತ್ರದ MLAನ ಎದುರು ಹಾಕ್ಕೊಂಡು ನೀವು ಸೇಫ್ ಆಗಿರೋದು ಇಲ್ಲಿ ಕಷ್ಟ, ನಾನು ಪ್ರೊಟೆಕ್ಷನ್ ಕೊಡೋದು ಕಷ್ಟ, ಮೊದಲು ಹೋಗಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ MLA ಶಶಿಕಾಂತ್ ಪಾಟೀಲ್ಗೆ ನಿಮ್ಮನ್ನು ಕಂಡ್ರೆ ಆಗಲ್ವಾ? ಸರ್, ನಾನು ಡ್ಯೂಟಿಗೆ ಜಾಯ್ನ್ ಆದಾಗಲೂ ಏನೂ ತೊಂದರೆ ಇರಲಿಲ್ಲ. 6 ತಿಂಗಳ ತನಕ ಎಲ್ಲ ಚೆನ್ನಾಗೇ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಸ್ಟೇಟ್ನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ನಂಬರ್ 1 ಇತ್ತು. ಕಳೆದ ಜೂನ್ನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿದು ವಾರ್ಷಿಕೋತ್ಸವ ಇತ್ತು. ಅದಕ್ಕೆ MLA ಸಾಹೇಬರು ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಆ ಫಂಕ್ಷನ್ನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಉತ್ತಮ ಸಾಧನೆ ಮಾಡಿದವ್ರಿಗೆ
MLA ಅವರು ಅವಾರ್ಡ್ ಕೊಟ್ಟರು. ಫಂಕ್ಷನ್ ಎಲ್ಲ ಮುಗಿದ ಮೇಲೆ MLA ಸಾಹೇಬರು ನನ್ನ ಹತ್ರ ಸ್ವಲ್ಪ ಸಲಿಗೆಯಿಂದ ಮಾತಾಡೋಕೆ ಶುರು ಮಾಡಿದ್ರು. ನನಗದು ಹಿಡಿಸ್ಲಿಲ್ಲ ಸರ್. ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಸರ್. ನಮ್ಮ ಅಪ್ಪ ಅಮ್ಮ ನನ್ನನ್ನು ತುಂಬ ಸ್ಟ್ರಿಕ್ಟಾಗಿ ಬೆಳೆಸಿದ್ದಾರೆ. ಆ ಕ್ಷೇತ್ರದ MLA ಅಂತ ಸುಮ್ಮನೆ ಇದ್ದೆ ಸರ್. ಅದಾದಮೇಲೆ 15 ದಿವಸದ ನಂತರ MLA P ಅವ್ರು ಫೋನ್ ಮಾಡಿ ಗ್ರಾಮೀಣ ವಸತಿ ಯೋಜನೆ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಫೈಲ್ನ ತಗೊಂಡು MLA ಮನೆಗೆ 6 ಗಂಟೆಗೆ ಬನ್ನಿ ಅಂತ ಫೋನ್ ಮಾಡಿದ್ರು ಸರ್. ಅಲ್ಲಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಬರ್ತಾರೆ ಅಂತ ಹೇಳಿದರು. ನಾನು ಸರಿ ಅಂತ ಅವ್ರು ಹೇಳಿದ ಟೈಮ್ಗೆ MLA ಸಾಹೇಬ್ರ ಮನೆಗೆ ಹೋದೆ ಸರ್. ಆದರೆ ಅಲ್ಲಿ ಯಾವ ಸದಸ್ಯರು ಇರಲಿಲ್ಲ. MLA ಸಾಹೇಬ್ರೊಬ್ಬರೇ ಕೂತಿದ್ರು. ನನಗೆ ಸ್ವಲ್ಪ ಕಸಿವಿಸಿ ಆಯಿತು ಸರ್. ನಾನು ಬೇರೆ ಯಾರೂ ಬಂದಿಲ್ವಲ್ಲ ಅಂತ ಕೇಳಿದೆ. ಅವ್ರು ಇನ್ನೇನು ಬರ್ತಾರೆ, ನೀವು ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ವಿಧಿ ಇಲ್ಲದೆ ಕೂತ್ಕೊಂಡೆ ಸರ್. ಆಮೇಲೆ ಅವರು ಅದು ಇದು ಮಾತಾಡ್ತಾ ನನ್ನ ಡ್ರೆಸ್ ಬಗ್ಗೆ ಮೇಕಪ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಸರ್. ನಂಗೆ ತುಂಬ ಇರಿಸು ಮುರ್ಸಾಯಿತು ಸರ್. ಆಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ವಿಚಾರಿಸೋಕೆ ಶುರು ಮಾಡಿದ್ರು. ನಿಮ್ಮ ಗಂಡ ಹೆಂಡತಿ ಸಂಬಂಧ ಹೇಗಿದೆ ಅಂತ ಕೇಳಿದ್ರು. ನಂಗೆ ತುಂಬ ಇರಿಟೇಟ್ ಆಯಿತು ಸರ್. ಕತ್ಲಾಗ್ತಾ ಬರ್ತಾಯಿತ್ತು. ನಾನು ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಎಲ್ಲಿ ಸರ್ ಅಂತ ಕೇಳಿದೆ. ನಾನು ಫೈಲ್ ತೋರ್ಸೋಕೆ ಹೋದರೆ ಅವ್ರು ಅದ್ರ ಬಗ್ಗೆ ಆಸಕ್ತಿನೇ ತೋರಿಸ್ತಾ ಇಲ್ಲ. ಕತ್ಲು ಬೇರೆ ಆಗ್ತಾಯಿತ್ತು. ಗ್ರಾಮ ಪಂಚಾಯತಿ ಸದಸ್ಯರು ಯಾರೂ ಬರಲೇ ಇಲ್ಲ. ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಡ್ರಿಂಕ್ಸ್ ತರಿಸ್ಕೊಂಡ್ರು ಸರ್. ನಾನು ಡ್ರಿಂಕ್ಸ್ ತೊಗೊಂಡ್ರೆ ಪರವಾಗಿಲ್ವ ಅಂತ ಕೇಳಿದ್ರು. ದಿನ ಸಾಯಂಕಾಲ ಡ್ರಿಂಕ್ಸ್ ತೊಗೋತೀನಿ ಅಂದರು. ನನಗೆ ತಾಳ್ಮೆ ಕೆಟ್ಟೋಯ್ತು ಸರ್. ನಾನು ಹೊರಡ್ತೀನಿ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಅವರು ಊಟ ಮಾಡ್ಕೊಂಡು ಹೋಗಿ ನಾನೇ ಡ್ರಾಪ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಸಾರಿ ಸರ್ ಅಂತ ಹೊರಟು ಬಂದುಬಿಟ್ಟೆ. ಆವತ್ತಿನಿಂದ ಶುರುವಾಯಿತು ಸರ್ ಒಂದೊಂದೇ ಕಿರುಕುಳ. ನಾನು ಸ್ಯಾಂಕ್ಷನ್ ಮಾಡಿದ ಸ್ಕೀಮ್ಗಳನ್ನೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಂದೊಂದಾಗಿ ಆಕ್ಷೇಪ ತೆಗೆಯೋಕ್ಕೆ ಶುರು ಮಾಡಿದ್ರು. ನಮ್ಮ ಕಮ್ಯುನಿಟಿನವರೊಬ್ಬರು ಕಮಲಮ್ಮ ಅಂತ ಅದೇ ಗ್ರಾಮದಲ್ಲಿದ್ದಾರೆ. ಅವ್ರ ಗಂಡ ಸಾಲ ಮಾಡಿ ಊರು ಬಿಟ್ಟು ಹೋಗಿದ್ರು. ಪಾಪ ಹೆಂಗಸು ಅವರು ಇವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ನನಗೆ ಅವ್ರ ಕಷ್ಟ ನೋಡೋಕ್ಕಾಗದೆ ನಾನು ವಸತಿ ಯೋಜನೆ ಅಡಿಯಲ್ಲಿ ಅವ್ರಿಗೊಂದು ಮನೆ ಸ್ಯಾಂಕ್ಷನ್ ಆಗೋ ಹಾಗೆ ಮಾಡಿದೆ ಸರ್. ಆಗ MLA ಶಿಷ್ಯರಲ್ಲಿ ಕೆಲವರು ನಾನು ನಮ್ಮ ಕಮ್ಯುನಿಟಿಗೆ ಸಹಾಯ ಮಾಡ್ತೀನಿ, ಬೇರೆಯವ್ರ ಹತ್ರ ಲಂಚ ಕೇಳ್ತೀನಿ ಅಂತ ಹೆಡ್ ಆಫೀಸಿಗೆ ಕಂಪ್ಲೇಂಟ್ ಮಾಡಿದ್ರು ಸರ್. 2-3 ದಿನದಲ್ಲಿ ನನಗೆ ಹೆಡ್ ಆಫೀಸಿಂದ ಶೋಕಾಸ್ ನೋಟಿಸ್ ಬಂತು. ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಸರ್. ಅಸಹಾಯಕ್ಕಾಗ್ಬಿಟ್ಟೆ. ಆಗ ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯರು ಬಂದು, ಇದರಲ್ಲಿ MLA ಕೈವಾಡ ಇದೆ, ನೀವು MLA ಶಶಿಕಾಂತ್ ಜೊತೆ ಕಾಂಪ್ರಮೈಸ್ ಆಗಿ ಅಂತ ಹೇಳಿದ್ರು ಸರ್. ನಾವು ಮಾನಕ್ಕೆ ಹೆದರೋರು ಸರ್. ಒಂದೇ ಕೆಲಸ ಕಳ್ಕೋಬೇಕು ಇಲ್ಲ ಮಾನ ಕಳ್ಕೋಬೇಕು ಅಂತ ಪರಿಸ್ಥಿತಿ ತಂದಿಟ್ರು MLA ಶಶಿಕಾಂತ್ ಅವರು. ನನಗೀಗ ಯಾರ ಸಹಾಯನೂ ಇಲ್ಲದೆ ಆಗಿದೆ. ನನ್ನ ಗಂಡ ದೂರದಲ್ಲಿ ಕೆಲಸದಲ್ಲಿದ್ದಾರೆ. ಅವರಿಗೆ ಈ ವಿಷಯ ಹೇಳೋಣ ಅಂದರೆ ಅವ್ರು ಎಲ್ಲಿ ಗಾಬರಿ ಆಗ್ತಾರೋ ಅಂತ ನಾನು ಸುಮ್ಮನೆ ಆದೆ ಸರ್. ಒಂದು ಕಡೆ ಪೊಲೀಸ್ನವರು MLAಗೆ ಹೆದರಿ ನನಗೆ ಸಹಾಯ ಮಾಡ್ತಿಲ್ಲ. ಇನ್ನೊಂದು ಕಡೆ ನಮ್ಮ ಆಫೀಸ್ನಲ್ಲೂ ಯಾರೂ ನನ್ನ ಪರ ನಿಲ್ತಾ ಇಲ್ಲ. ಅದಕ್ಕೆ ಒಂದಿನ ಬೇಜಾರಾಗಿ ನಾನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಬಿಟ್ಟೆ ಸರ್. ನನಗೆ ನೀವೇ ಸಹಾಯ ಮಾಡಬೇಕು ಸರ್, ಇಲ್ಲ ಅಂದರೆ ನನಗೆ ಸಾವೇ ಗತಿ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳ್ಬೇಡಿ. ನೋಡಿಮ್ಮ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ಧೈರ್ಯವಾಗಿರಿ. ಇನ್ನು ಮುಂದೆ ಯಾವತ್ತೂ ಶಶಿಕಾಂತ್ ಪಾಟೀಲ್ರಿಂದ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು.
ನಿಮ್ಮ ಕೆಲಸಕ್ಕೂ ಏನು ತೊಂದರೆ ಆಗಲ್ಲ, ಹೆದರಬೇಡಿ. ಅಷ್ಟು ಮಾಡಿದ್ರೆ ತಮ್ಮಿಂದ ತುಂಬ ಉಪಕಾರ ಆಗುತ್ತೆ ಸರ್. ತುಂಬ ಥ್ಯಾಂಕ್ಸ್ ಸರ್. ഇരുള വിരുദ്ധ ಬೆಳಕಿನ ಯುದ್ಧ, ಕೊನೆಯಿಲ್ಲದ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು, ಸೋಲಿಲ್ಲದ ಹೋರಾಟ.